ಅವ್ರನ್ನು ವಿಶ್ವಾಸಕ್ಕೆ ತಗೊಳ್ಳಿಲ್ಲ ಅಂದ್ರೆ ಸಾಕಷ್ಟು ನಮ್ಮ ಬಿಜೆಪಿ ಅಭ್ಯರ್ಥಿಗಳು 2000-5000 ಯಾವ ಬರುವುದವ ಅವ್ರಿಗೆಲ್ಲರಿಗೂ ತೊಂದರೆ ಆಗ್ತದೆ. ಹೈಕಮಾಂಡ್ ಅವರು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲೇಬೇಕಾಗ್ತದೆ, ತೆಗೆದುಕೊಳ್ತಾರೆ. 28ಕ್ಕೆ ಬಿಜೆಪಿ ಅಧಿಕಾರದಲ್ಲಿ ಅವ್ರು ಬಂದ್ರೆ ಒಳ್ಳೇದು. ಯಾಕಂದ್ರೆ ಯತ್ನಾಳ್ ಅವ್ರದ್ದು ನಮ್ಮ ಗಡಿಭಾಗದಲ್ಲಿ ಅವ್ರದೇ ಆದಂತ ಒಂದು ಪ್ರಭಾವ ಇದೆ. ಹಿಂದುತ್ವ ಮೇಲಿರಬಹುದು ಅಥವಾ ವೈಯಕ್ತಿಕವಾಗಿರಬಹುದು. ನಡು ಅವರು ಸಾಕಷ್ಟು ಸಮುದಾಯ ಬಗ್ಗೆ ಪಂಚಮಸಾಲಿ ಇದಿರ್ಬೋದು, ಹಲವಾರು SC ST ಇರ್ಬೋದು, ಹಾಲು ಮಾತ್ರ ಇರ್ಬೋದು, ಅವ್ರು ಎಲ್ಲರ ಪರವಾಗಿ ಮಾತಾಡುವಂಥವ್ರು. ಹಿಂಗಾಗಿ ಬಿಜಾಪುರ, ಬೆಳಗಾವಿ, ಬಾಗಲಕೋಟ್ ಅಪ್ ಟು ಗುಲ್ಬರ್ಗ, ಗುಲ್ಬರ್ಗ ಇಷ್ಟರಲ್ಲಿ ಅವ್ರದೇ ಆದಂತ ಒಂದು ಪಡೆ ಇದೆ. ಈಗ ನನ್ನ ಮತಕ್ಷೇತ್ರದಲ್ಲೇನೆ ಇವತ್ ನಮ್ ಜೊತೆಗೆ ಅದಾರ. ಯತ್ನಾಳ್ ಹೋಗ್ಬೇಕು, ನಾವು ಬೇಕಂದಾಗ ಒಂದು 2-3 ಸಾವಿರ ಜನ ಯತ್ನಾಳ್ ಅವ್ರು ಬೆನ್ನತ್ತಾರೆ. ಈಗ ಒಂದು ವೇಳೆ ಅವ್ರನ್ನ ವಿಶ್ವಾಸಕ್ಕೆ ತಗೊಳ್ಳಿಲ್ಲ ಅಂದ್ರೆ ಸಾಕಷ್ಟು ನಮ್ಮ ಬಿಜೆಪಿ ಅಭ್ಯರ್ಥಿಗಳು 2000-5000 ಯಾವ ಬರುವುದವ ಅವ್ರಿಗೆಲ್ಲರಿಗೂ ತೊಂದರೆ ಆಗ್ತದೆ. ಅವ್ರದ್ದು ಶಕ್ತಿ ಇದೆ, ಅವ್ರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಈ ಕಡೆ ಟೀಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ತೆಗೆದುಕೊಂಡೇನೆ ಪಕ್ಷವನ್ನ ಕಟ್ಟಬೇಕಾಗ್ತದೆ. ಇದನ್ನ ಹೈಕಮಾಂಡ್ ಅವರು ಬಹಳ ಸೂಕ್ಷ್ಮವಾಗಿ ಗಮನಿಸಿ ಸೂಕ್ತ ನಿರ್ಧಾರವನ್ನ ತೆಗೆದುಕೊಂಡು ವಿಜೇಂದ್ರ ಅವರು ಅಧ್ಯಕ್ಷರಾಗಿರೋವರೆಗೂ ನಾನು ಬಿಜೆಪಿ ಬರಲ್ಲ ಅಂತ ಯತ್ನಾಳ್ ಅವರು ಅದು ಯಾವುದೇ ಸಂದರ್ಭದಲ್ಲಿ ಹೈಕಮಾಂಡ್ ಅವರು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲೇಬೇಕಾಗ್ತದೆ, ತೆಗೆದುಕೊಳ್ತಾರೆ. 28ಕ್ಕೆ ಬಿಜೆಪಿ ಅಧಿಕಾರದಲ್ಲಿ